ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾದಿಗರ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇಹಂ ಸವರನ್ ರಘುತ್ತಮ ಗುರುನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿ ಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃದ್ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ತ್ರಯ ಏವ ಅಧನಾ ರಾಜನ್ ಭಾರ್ಯಾ ದಾಸಸ್ತಥಾ ಸುತಃ ಯತ್ತೇ ಸಮಧಿಗಚ್ಚಂತಿ ಯಸ್ಯೈತೆ ತಸ್ಯ ತದ್ಧನಂ. ಮೂರು ಜನರಿಗೆ ಜಗತ್ತಿನಲ್ಲಿ ಹಣವಿರುವುದಿಲ್ಲ, ಅವರು ಅಧನರು. ಯಾರು ಅಂತ ಕೇಳಿದಾಗ ಹೇಳ್ತಾರೆ, ಮೊಟ್ಟ ಮೊದಲನೇದ್ದು ದಾಸಃ, ಸೇವಕ. ಯಾಕೆ? ಸ್ವಾಮಿಯದು ಹಣವಿರುತ್ತೆ ಹೊರತು ದಾಸನದು ಸ್ವಂತಿಕೆ ಏನಿರೋದಿಲ್ಲ. ಅದಕ್ಕಾಗಿಯೇ ದಾಸಶ್ರೇಷ್ಠರಾದ ವಿಜಯದಾಸರು ಒಂದು ಮಾತನ್ನು ಹೇಳ್ತಾರೆ, ತ್ವತ್ತಿಗೆ ನಾಳೆಯ ಚಿಂತೆ ನನಗೇಕೆ. ನನ್ನ ಕೈಯಲ್ಲಿ ಹಣವಿದ್ದಾಗ, ನನ್ನ ಹಣವಿದ್ದಾಗ ನಾಳೆಯ ಚಿಂತೆ ನನಗೆ ಇರುತ್ತದೆ. ನನಗೆ ಹಣವೇ ಇಲ್ಲದಿರುವಾಗ ಇವತ್ತಿನ ಚಿಂತೆಯೇ ನನಗಿಲ್ಲ, ಇನ್ನು ನಾಳೆಯ ಚಿಂತೆ ಯಾಕೆ ಮಾಡೋದು? ಇದು ವಿಜಯದಾಸರ ಕಾನ್ಸೆಪ್ಟು. ಇದು ಶ್ರೀಮನ್ ಮಹಾಭಾರತದ ಗಟ್ಟಿಯಾದ ಸಿದ್ಧಾಂತ. ಎಂದಿಗೂ ಕೂಡ ದಾಸನ ಕೈಯಲ್ಲಿ ಹಣವಿರುವುದಿಲ್ಲ. ಏನು ಹಣವಿದೆ ಅದು ಸ್ವಾಮಿಯದು, ಭೃತ್ಯರದಲ್ಲ, ಸ್ವಾಮಿಯದು. ಇನ್ನು ಎರಡನೇದ್ದು ಭಾರ್ಯ,
ಹೆಂಡತಿಯ ಕೈಯಲ್ಲಿ ಹಣವಿರುವುದಿಲ್ಲ, ಹಣವೇನಿದೆ ಅದು ಗಂಡನದೇ. ಇವತ್ತಿಗೆ ಈ ಮಾತು ಹೇಳುವುದು ಕಷ್ಟ. ಎಂದು ಸ್ವತಂತ್ರವಾಗಿ ನಾರಿ ತಾನು ಹಣ ಸಂಪಾದನೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದಳು, ಅವತ್ತಿನಿಂದ ಮನೆಯೊಳಗೆ ಇಬ್ಬರು ಯಜಮಾನರಾದರು. ಹಣ ಗಳಿಸುವ ಪುರುಷ ಯಜಮಾನ, ಹಣ ಗಳಿಸುವ ನಾರಿ ಯಜಮಾನತೆ. ಇಬ್ಬರು ಯಜಮಾನರಾದರು. ಆಗ ಯಾವ ನಿರ್ಣಯಗಳನ್ನು ಕೂಡ ಸರಿಯಾಗಿ ತೆಗೆದುಕೊಳ್ಳುವುದಕ್ಕಾಗುವುದಿಲ್ಲ. ಸರಿಯಾದ ಪಟ್ಟಿಯ ಮೇಲೆ ತಮ್ಮ ಲೈಫನ್ನು ತಾವು ಸಾಗಿಸ್ಲಿಕ್ಕಾಗುವುದಿಲ್ಲ. ಇದು ಶಾಸ್ತ್ರೀಯವಾದ ನಿಯಮ. ಅಂತೆಯೇ ಹೇಳ್ತಾರೆ, ಏನು ದೇವರು ಸರ್ವಸ್ವಾಮಿಯಾಗಿದ್ದಾನೆ, ಓಕೆ, ದೇವರ ತರುವಾಯ ವಾಯುದೇವರು ಸರ್ವಸ್ವಾಮಿ ಆಗಲಿ, ಏನು ಗಂಟು ಹೋಗೋದಿದೆ? ಇಬ್ಬರು ಸ್ವಾಮಿಗಳಾದರೆ ಅದು ರಾಷ್ಟ್ರ ಸಮೃದ್ಧವಾಗಿ ಉಳಿಯುವುದಿಲ್ಲ. ರಾಷ್ಟ್ರ ಉಳಿಯಬೇಕಾಗಿತ್ತು ಅಂತಾಗಿದ್ದರೆ ಒಬ್ಬ ರಾಜನಾಗಿರಬೇಕು. ಹಾಗಾಗಿ ಭಾರ್ಯಳಿಗೆ ಸ್ವಂತಿಕೆಯಾದ ಹಣವಿಲ್ಲ. ಗಂಡನ ಹಣವೇ, ಪತಿಯ ಹಣವೇ ಭಾರ್ಯಳಿಗೆ. ಇನ್ನು ಮೂರನೇದ್ದು ಸುತಃ ಮಗನಿಗೂ ಸ್ವಂತ ಹಣವಿಲ್ಲ. ತಂದೆ ಪಾಕೆಟ್ ಮನಿ ಕೊಟ್ಟರೆ ಅವನಿಗೆ ಹಣವಿದೆ, ಇಲ್ಲದೇ ಇದ್ದರೆ ಅವನಿಗೆ ಸ್ವಂತವಾದ ಹಣವಿಲ್ಲ. ಎಂದು ಮಗ ತಾನು ಸ್ವತಂತ್ರವಾಗಿ ಹಣ ಸಂಪಾದನೆಯನ್ನು ಮಾಡುವುದಕ್ಕೆ ತೊಡಗಿಕೊಳ್ತಾನೆ, ಅಂದರೆ ಅಧ್ಯಯನದ ಕಾಲದೊಳಗೇನೆ ಕೆಲಸ ಮಾಡಿ ಜವಾಬ್ದಾರಿಗಳನ್ನು ಹೊರುವುದಕ್ಕಿಂತಲೂ ಪೂರ್ವದಲ್ಲಿಯೇನೆ ಶಾಸ್ತ್ರವನ್ನೋ ಲೌಕಿಕ ವಿದ್ಯೆಯನ್ನೋ ಒಟ್ಟಾರೆಯಾಗಿ ಓದುವ ಪ್ರಸಂಗದೊಳಗೇನೆ ತಾನು ಅನೇಕ ಮಾಧ್ಯಮಗಳಿಂದ ಹಣ ಸಂಪಾದನೆಯನ್ನು ಮಾಡೋದಕ್ಕಾಗಿ ತೊಡಗಿದ ಅಂತಾದರೆ ಅಲ್ಲಿ ತಂದೆ ಮಕ್ಕಳ ಬಾಂಧವ್ಯವೇ ಉಳಿಯಲಾರದು. ಆದ್ದರಿಂದಾಗಿ ಮಗನಲ್ಲಿ ಹಣವಿರುವುದಿಲ್ಲ, ಸ್ವಂತವಾದ ಹಣವಿರುವುದಿಲ್ಲ. ಹೆಂಡತಿಯಲ್ಲಿ ಸ್ವಂತವಾದ ಹಣವಿಲ್ಲ, ದಾಸನಲ್ಲಿ ಸ್ವಂತವಾದ ಹಣವಿಲ್ಲ. ಈ ಮೂರು ಜನರು ಅಧನರು, ಅವರಲ್ಲಿ ಹಣವಿಲ್ಲ. ಇನ್ನು ಮುಂದೆ ಹೇಳ್ತಾರೆ, ಹರಣಂಚ ಪರಸ್ವಾನಾಂ ಪರದಾರಾಭಿಮರ್ಶನಂ ಸುಹೃದಶ್ಚ ಪರಿತ್ಯಾಗ ತ್ರಯೋ ದೋಷಾಕ್ಷಯಾಭಾಹ. ಇನ್ನು 3 ದೋಷಗಳಿವೆ. ಮನುಷ್ಯನನ್ನು ಹಾಳು ಮಾಡುವಂಥ 3 ದೋಷಗಳು. ಅದು ಯಾವುದು ಅಂತಂದರೆ, ಮೊಟ್ಟ ಮೊದಲನೇದ್ದು ಹರಣಂಚ ಪರಸ್ವಾನಂ, ಇನ್ನೊಬ್ಬರ ಹಣವನ್ನು ಅಪಹಾರವನ್ನು ಮಾಡುವವನು ಎಂದಿಗೂ ಉಳಿಯೋದಿಲ್ಲ. ಮತ್ತೊಬ್ಬರ ಸ್ವತ್ತನ್ನು ಕಣ್ಣೆತ್ತಿ ನೋಡುವವ ಎಂದಿಗೂ ಗಟ್ಟಿಯಾಗಿ ಉಳಿಯೋದಿಲ್ಲ, ಅವನು ಕ್ಷೀಣನಾಗ್ತಾನೆ. ಇನ್ನು ಮೂರನೇದ್ದು ಸಹೃದಶ್ಚ ಪರಿತ್ಯಾಗ, ತನ್ನ ಗೆಳೆಯರನ್ನು, ತನ್ನ ಸಹೃತ್ತುಗಳನ್ನು, ತನ್ನ ಆತ್ಮೀಯರನ್ನು ಎಂದು ಬಿಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ, ಅವರನ್ನು ದೂರ ಇಡ್ತಾನೆ. ಅವತ್ತಿನಿಂದ ಇವನ ಕ್ಷೀಣತೆ ಶುರು ಆಗತ್ತೆ ಹೊರತು ಇವನು ಅಕ್ಷೀಣನಾಗಿ ಮೇಲೆದ್ದು ಬರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ಈ 3 ದೋಷಗಳು ಅವನ ಯಾರಲ್ಲೂ ಇರುವಂಥದ್ದಲ್ಲ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ರಜೇತ್. ಜಗತ್ತಿನೊಳಗೆ 3 ಏನಂತಾರೆ, ನರಕಕ್ಕೆ ದಾರಿಗಳಿವೆ. ಹಾಗಾಗಿ ಆ ದಾರಿಗಳನ್ನು ತುಳಿಯಬಾರದು ಧೃತರಾಷ್ಟ್ರ. ಯಾವುದು ಅಂತಂದರೆ, ಕಾಮಃ, ಆಸೆ ಪಡುವುದು ಏನಿದೆ ಇದು ನರಕದ ದಾರಿ. ಕಂಡದ್ದರ ಆಸೆ ನಮಗೆ ಇದೆ, ಯೋಗ್ಯವಾದದ್ದರ ಆಸೆ ಪಡುವುದು ಇದು ತಪ್ಪಾದದ್ದಲ್ಲ. ಅಯೋಗ್ಯವಾದದ್ದು ಆಸೆ ಪಡುವುದೇನಿದೆ ಇದು ತಪ್ಪೆ. ಯೋಗ್ಯವಾದದ್ದು ಯಾವುದು, ಅಯೋಗ್ಯವಾದದ್ದು ನಮ್ಗೆ ಗೊತ್ತಿಲ್ಲ. ನಮ್ಮ ಆಸೆಗಳು 99% ಅಯೋಗ್ಯವಾಗಿದ್ದೇ ಆಗಿರುತ್ತೆ. ಅಯೋಗ್ಯ ಅಂದ ಮಾತ್ರಕ್ಕೆ ಇದು ಕೆಟ್ಟದ್ದು ಎಂಬುದಾಗಿ ತಿಳಿಯೋದಲ್ಲ. ಒಳ್ಳೆಯ ಆಸೆಯೂ ಇರಬಹುದು, ಆದರೆ ಆ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ, ಪಡೆಯುವುದಕ್ಕೆ ನಾನು ಯೋಗ್ಯನಾಗಿರಬೇಕಲ್ಲವೇ? ಅಂದಮೇಲೆ ಯಾವ ಆಸೆ ನನಗೆ ಈಡೇರಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನಲ್ಲವೋ ಅಂತಹ ಆಸೆಯನ್ನು ಪಡುವುದು ಏನಿದೆ ಅದು ಅಯೋಗ್ಯವಾದ ಆಸೆಯೇ. ಆದ್ದರಿಂದಾಗಿ ಕಾಮವೇನಿದೆ
ಅಂತಹ ಅಯೋಗ್ಯವಾದ ಆಸೆಗಳನ್ನು ಪಟ್ಟ ಮೇಲೆ ಅವನು ನರಕಕ್ಕೆ ಹೋಗುವುದು ಇದು ಅತ್ಯಂತ ನಿಶ್ಚಿತ. ಅಯೋಗ್ಯ ಮಿಚ್ಚನ್ ಪುರುಷ ಪತತ್ಯೇವನ ಸಂಶಯ. ಅಯೋಗ್ಯವಾದದ್ದನ್ನು ಅಪೇಕ್ಷೆ ಪಟ್ಟರೆ ಅವನು ಕೆಳಗೆ ಬೀಳುವುದು ನಿಶ್ಚಿತ. ಇದು ಒಂದು. ಕ್ರೋಧ, ಮಾತು ಮಾತಿಗೆ ಸಿಟ್ಟು ಮಾಡಿಕೊಳ್ಳುವುದು ಏನಿದೆ, ನರಕದ ದಾರಿಯೇ ಅದು ಎರಡನೇ. ಲೋಭ, ಮೂರನೇದು ಲೋಭ. ಕಾಮ, ಕ್ರೋಧ, ಲೋಭ, ಈ ಮೂರು ಏನಿದೆ ಇವು ಮೂರೂ ಕೂಡ ನರಕದ ದಾರಿಗಳಾಗಿವೆ. ಆದ್ದರಿಂದಾಗಿ ಇವನ್ನು ಬಿಡಬೇಕು. ಇನ್ನು ಮುಂದೆ ಭಕ್ತಂಚ ಭಜಮಾನಂಚ ತವಾಸ್ಮೀತಿ ಚ ಬಾದೀನಂ ತ್ರೀನೇತಾನ್ ಶರಣಂ ಪ್ರಾಪ್ತಾನ್ ವಿಷಮೇ ಚ ನ ಸಂತ್ಯಜೇತ್. ಮೂರು ಜನರನ್ನು ಯಾವ ಕಾರಣಕ್ಕೂ ಬಿಡುವ ಹಾಗಿಲ್ಲ. ಯಾರದು ಮೂರು ಜನ? ಭಕ್ತಂ, ಯಾರು ನನ್ನ ಭಕ್ತನಿದ್ದಾನೆ ಅವನನ್ನು ಎಂಥ ಪರಿಸ್ಥಿತಿ ಬರಲಿ ಅವನನ್ನು ಬಿಡುವ ಹಾಗಿಲ್ಲ. ಭಜಮಾನಂ, ಯಾರು ನನ್ನನ್ನು ಸ್ತೋತ್ರ ಮಾಡುವವನಿದ್ದಾನೆ ಅವನನ್ನು ಬಿಡುವ ಹಾಗಿಲ್ಲ. ತವಾಸ್ಮೀತಿ ಜವಾದಿನ, ನಾನು ನಿನ್ನವ ಅಂತ ಯಾರು ಹೇಳಿಕೊಡ್ತಿರ್ತಾರೆ ಅವರನ್ನು ಬಿಡುವ ಹಾಗಿಲ್ಲ. ಬಹಳ ಅದ್ಭುತವಾದದ್ದು. ಅಯಂ ಸರ್ವೇಷ್ಟದಾತ ಮೇ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟೋಯಮೇವೈಕ ತದೀಯೋಹಂ ಸಮೇ ಪತಿ. ಅಂತೆಯೇ ದೇವರು ನಮ್ಮನ್ನು ಬಿಡುವುದಿಲ್ಲ. ನಾವು ದೇವರ ಭಕ್ತರು, ನಾವು ದೇವರನ್ನು ನಿರಂತರವಾಗಿ ಕೊಂಡಾಡ್ತೇವೆ. ನಾನು ದೇವರಿಗೆ ಹೇಳ್ತೇನೆ, ನಾನು ನಿನ್ನವ, ನೀನು ನನ್ನ ಸ್ವಾಮಿ ಎಂಬುದಾಗಿ ಗಟ್ಟಿಯಾಗಿ ಯಾರು ನಂಬಿದ್ದಾರೆ ಅಂತಹ ವ್ಯಕ್ತಿಯನ್ನು ದೇವರು ಬಿಡಲಾರ. ಎಂಥ ವಿಷಮವಾದ ಪರಿಸ್ಥಿತಿ ಬಂದಾಗಲೂ ದೇವರ ಕೈ ಬಿಡುವುದಿಲ್ಲ. ಯಾಕೆ? ಇವನು ಭಕ್ತನಾಗಿದ್ದಾನೆ, ಇವನು ಭಜಮಾನ, ನನ್ನನ್ನು ಸ್ತೋತ್ರ ಮಾಡುವವನಾಗಿದ್ದಾನೆ, ಇವನು ನಾನು ನಿನ್ನವ ಅಂತ ಹೇಳಿಕೊಳ್ಳುವವನಿದ್ದಾನೆ ಅಂದಮೇಲೆ ಅವನನ್ನು ನಾನು ಬಿಟ್ಟರೆ ಹೇಗೆ ನಡೆಯುತ್ತೆ? ಮಹಾಭಾರತದಲ್ಲಿ ಹೇಳುವಂತಹ ವಿಷಯವನ್ನು ಮಹಾಭಾರತ ಬರೆದ ನಾನೇ ನಡೆದುಕೊಳ್ಳದೇ ಇದ್ರೆ ಹೇಗೆ? ಆದ್ದರಿಂದಾಗಿ ನಾವು ಗಟ್ಟಿಯಾಗಿ ದೇವರನ್ನು ಅಯಂ ಸರ್ವೇಷ್ಟದಾತ ಮೇ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟೋಯಮೇ ಬೇಕಃ ತದೀಯೋಹಂ ಸಮೇ ಪತಿ. ನಾನು ನಿನ್ನವ, ನೀನು ನನ್ನ ಸ್ವಾಮಿ. ನಾನು ನಿನ್ನವ, ನೀನು ನನ್ನ ಸ್ವಾಮಿ. ಗಟ್ಟಿಯಾಗಿ ನಂಬಿರಬೇಕು. ದೇವರು ಎಂದಿಗೂ ಬಿಡುವುದಿಲ್ಲ. ಹೀಗೆ ನಂಬಿದ ಪ್ರತಿಯೊಬ್ಬರನ್ನು ನಾವು ವಿಚಾರವನ್ನು ಮಾಡಿ ಕೇಳೋಣ, ಪ್ರತಿಯೊಬ್ಬರ ಇಂಟರ್ವ್ಯೂ ತೆಗೆದುಕೊಂಡು ನೋಡೋಣ. ದೇವರು ಅವರನ್ನು ಕೈ ಬಿಟ್ಟ ನಿದರ್ಶನವೇ ಸಿಗುವುದಿಲ್ಲ. ಇದು ಅತ್ಯಂತ 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 ನಿಶ್ಚಿತ. ಹೀಗಿದ್ದಾಗ ನಮಗೂ ಕೂಡ ಇದು ಅಪ್ಲೈ ಆಗುತ್ತೆ. ಯಾರು ನನ್ನ ಭಕ್ತನಾಗಿದ್ದಾನೆ, ಯಾರು ನನ್ನನ್ನು ಸ್ತೋತ್ರ ಮಾಡುವವನಿದ್ದಾನೆ, ಯಾರು ನನಗಾಗಿ ಹೇಳ್ತಾ ಇದ್ದೇನೆ ನಾನು ನಿನ್ನವ, ನೀನು ನನ್ನ ಸ್ವಾಮಿ ಎಂಬುದಾಗಿ ಯಾರು ಹೇಳ್ತಾರೆ ಅಂತಹ ಮೂರು ಜನರನ್ನು ಯಾವ ಕಾರಣಕ್ಕಾಗಿಯೂ ಬಿಡುವ ಹಾಗಿಲ್ಲ. ಧೃತರಾಷ್ಟ್ರ, ಪಾಂಡವರಲ್ಲಿ ಮೂರೂ ಇವೆ, ಬಿಟ್ಟಿ ಕೆಟ್ಟಿ ಅಂತ ಹೇಳ್ತಾ ಇದ್ದ. ಚತ್ವಾರಿ ರಾಜ್ಞಾತು ಮಹಾಬಲೇನ ವರ್ಜಾನ್ಯಾಹೋ ಪಂಡಿತಸ್ತಾನಿ ವಿದ್ಯಾತ್ ಅಲ್ಪ ಪ್ರಜ್ಞೈ ಸಹ ಮಂತ್ರಂ ನ ಕುರ್ಯಾನ್ನ ದೀರ್ಘ ಸೂತ್ರೈರಲಸೈಶ್ಚಾರಣೈಶ್ಚ. ನಾಲ್ಕನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ನಾಲ್ಕು? ಅಲ್ಪ ಪ್ರಜ್ಞೈ ಸಹ ಮಂತ್ರಂ. ಯಾರು ಅಲ್ಪ ಬುದ್ಧಿ ಉಳ್ಳವರಿದ್ದಾರೆ, ಕ್ಷುದ್ರ ಬುದ್ಧಿ ಉಳ್ಳವರಿದ್ದಾರೆ, ಅವರ ಜೊತೆಗೆ ವಿಚಾರವನ್ನು ಮಾಡುವುದು ಬಿಟ್ಬಿಡಬೇಕು. ಶಕುನಿ ಮೊದಲಾದವರ ಜೊತೆಗೆ ವಿಚಾರವನ್ನು ಮಾಡುವುದನ್ನು ಬಿಡು ಎಂಬುದ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಅಲ್ಪ ಪ್ರಜ್ಞೆ ಸಹ ಮಂತ್ರಂ ನ ಕುರ್ಯಾತ್. ದೀರ್ಘ ಸೂತ್ರೈ, ಯಾರು ನಿರಂತರ ಬಹುಕಾಲೀನವಾಗಿ ದ್ವೇಷವನ್ನು ಮಾಡ್ತಿರ್ತಾರೆ ಅವ್ರ ಜೊತೆ ಮಾತಾಡೋದರ ಅರ್ಥವಿಲ್ಲವೇ ಇಲ್ಲ. ಅವ್ರ ಜೊತೆ ಕುಳಿತರೆ ಸಾಕು ಆ ದ್ವೇಷದ ಮಾತುಗಳೇ ಬರುತ್ತೆ. ಹಾಗಾಗಿ ದುರ್ಯೋಧನ, ದುಶ್ಯಾಸನ, ಕರ್ಣರು ಇವರೆಲ್ಲರೂ ದೀರ್ಘ ಸೂತ್ರಿಗಳು. ಅವರ ಮಾತನ್ನು ಕೇಳುವುದನ್ನು ಬಿಡು. ಅಲಸೈಹಿ, ಯಾರು ಆಲಸಿಗಳಾಗಿದ್ದಾರೆ ಅವರ ಜೊತೆಗೆ ಕೊಡಬೇಡ, ಅವರ ಜೊತೆಗೆ ಕೊಡಬೇಡ. ನಿನ್ನನ್ನು ಆಲಸಿಗಳನ್ನಾಗಿ ಮಾಡಿಬಿಡ್ತಾರೆ. ಆರಣೈಶ್ಚ, ರಣದ ವಿರುದ್ಧವಾದ ಜೂಜಾಟ ಮೊದಲಾದವುಗಳಲ್ಲಿ ಯಾರು ಆಸಕ್ತಿ ಅಭಿರುಚಿ ಇದ್ದಾರೆ ನೋಡಿ, ಜೂಜಾಟ, ಪಾನ, ಹೆಣ್ಣು,
ಇವುಗಳಲ್ಲಿ ಆಸಕ್ತಿ ಅಭಿರುಚಿಗಳುಳ್ಳವರು ಯಾರಿದ್ದಾರೋ ಅವರ ಜೊತೆಗಿರಬೇಡ. ಈ 4 ಜನರನ್ನು ಬಿಟ್ಟು ನೀನು ಉದ್ಧಾರವಾದಿ, ಇವು 4 ಜನರನ್ನು ಇಟ್ಟುಕೊಂಡು ನೀನು ಕೆಟ್ಟಿ ಎಂಬುದಾಗಿ ಭಾರೀ ಸುಂದರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಸಾಕಷ್ಟು ಮಾತುಗಳನ್ನು ಹೇಳ್ತಾರೆ. ಪಂಚಾಗ್ನಯೋ ಮನುಷ್ಯೇಣ ಪರಿಚರ್ಯಾ ಪ್ರಯತ್ನತಃ. 5 ಅಗ್ನಿಗಳನ್ನು ಬಹಳ ಪ್ರಯತ್ನಪಟ್ಟು ಸೇವೆಯನ್ನು ಮಾಡಬೇಕು. ಯಾರದು? ಪಿತಾ, ಮಾತಾ, ಅಗ್ನಿ, ಆತ್ಮ, ಗುರುಶ್ಚ ಭರತರ್ಷಭ. ಒಂದು ತಂದೆಯ ಸೇವೆಯನ್ನು ಚೆನ್ನಾಗಿ ಮಾಡುವುದು. ಇವತ್ತಿನ ಅತ್ಯಂತ ಘೋರವಾದ ಪರಿಸ್ಥಿತಿ ಅಂತಂದರೆ ಈ 5 ಜನರ ಸೇವೆಯನ್ನು ಮಾಡುವುದನ್ನು ಬಿಟ್ಟ ಯುವ ಸಂಕುಲವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಏನದು? ತಂದೆಯ ಸೇವೆಯನ್ನು ಮಾಡಬೇಕು ಮೊದಲನೇದ್ದು, ತಾಯಿಯ ಸೇವೆಯನ್ನು ಮಾಡಬೇಕು ಎರಡನೆಯದ್ದು, ಅಗ್ನಿಯ ಸೇವೆಯನ್ನು ಮಾಡಬೇಕು ಮೂರನೆಯದ್ದು, ಆತ್ಮ ದೇವರ ಸೇವೆಯನ್ನು ಮಾಡಬೇಕು ನಾಲ್ಕನೆಯದ್ದು, ಗುರುಶ್ಚ ಗುರುಗಳ ಸೇವೆಯನ್ನು ಮಾಡಬೇಕು ಐದನೆಯದ್ದು, ಭೂತಿಮಿಚ್ಛತ ಅದ್ಭುತವಾದ ಐಶ್ವರ್ಯ, ಕೀರ್ತಿ, ಯಶಸ್ಸು, ವಿದ್ಯೆ, ತತ್ವಜ್ಞಾನ, ಸುಖ, ಶಾಂತಿ, ಸಮೃದ್ಧಿ, ಕೊನೆಗೆ ಜ್ಞಾನ, ದೃಢವಾದ ಜ್ಞಾನ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಮೋಕ್ಷ. ಈ ಎಲ್ಲವೂ ಒಳಗೊಂಡಂಥದ್ದು ಯಾವುದು? ಭೂತಿ. ಆ ಭೂತಿಯನ್ನು ಪಡೆಯಬೇಕು ಎಂಬ ಅಪೇಕ್ಷೆ ಯಾರಿಗಿದೆ, ಈ 5 ಜನರ ಸೇವೆಯನ್ನು ಮಾಡಲೇಬೇಕು. ತಂದೆ, ತಾಯಿ, ಅಗ್ನಿ, ದೇವರು, ಗುರುಗಳು. ಇವತ್ತಿನ ಯುವ ಸಮುದಾಯದ ದುರವಸ್ಥೆ ಎಂತಹದ್ದು ಅಂತಂದರೆ ಈ 5 ಅವರ ಸಂಪರ್ಕದಲ್ಲೇ ಬರುವುದಿಲ್ಲ. ತಂದೆ ತಾಯಿಗಳ ಸೇವೆಯನ್ನು ಮಾಡುವ ಸೌಭಾಗ್ಯ ಮಕ್ಕಳಿಗೆ ಬರುವುದೇ ಇಲ್ಲ. ಯಾಕೆ ಅಂತಂದರೆ ತಂದೆ ತಾಯಿಗಳು ಮಕ್ಕಳನ್ನು ತಂದೆ ತಾಯಿಗಳಾಗಿ ತಾವು ಪಾಲಿಸುವುದಿಲ್ಲ, ಅವರನ್ನು ಗೆಳೆಯರನ್ನಾಗಿ ಬೆಳೆಸಿರ್ತಾರೆ. ಅದರಿಂದ ಹಾಗೇ ಟ್ರೀಟ್ ಮಾಡ್ತಾರೆ. ಎಂದಿಗೂ ಕೂಡ ನಮಸ್ಕಾರ ಮಾಡಿಸಿಕೊಳ್ಳೋದಿಲ್ಲ, ಆಶೀರ್ವಾದ ಮಾಡುವುದಿಲ್ಲ, ತಮ್ಮ ಸೇವೆ ಮಾಡಿಸಿಕೊಳ್ಳೋದಿಲ್ಲ, ಅನುಗ್ರಹ ಮಾಡುವುದಿಲ್ಲ. ಹಾಗಾಗಿ ಪರಿಪೂರ್ಣ ಜೀವನದೊಳಗೆ ತಂದೆ ತಾಯಿಗಳ ಸೇವೆಯಿಂದ ವಂಚಿತರಾಗುವಂತೆ ಪ್ರಿಪೇರ್ ಮಾಡಿದ್ದೇ ತಂದೆ ತಾಯಿಗಳು. ಆದ್ದರಿಂದಾಗಿ ಮೊಟ್ಟ ಮೊದಲಿಗೆ ಮಕ್ಕಳಿಗೆ, ಇವತ್ತಿನ ಯುವಕರಿಗೆ ತಂದೆ ತಾಯಿಗಳ ಸೇವೆ ಹೋಯಿತು. ಇನ್ನು ಅಗ್ನಿಯ ಸೇವೆ ಉಪನಯನವಾಗಿ 3ನೇ ದಿನಕ್ಕೆ ಸಂಧ್ಯಾವಂದನ ಬಿಟ್ಟ ಮನುಷ್ಯ ಅಗ್ನಿ ಕಾರ್ಯ ಏನು ಮಾಡಿಯಾನು, ಯಜ್ಞಯಾಗಗಳನ್ನು ಏನು ಮಾಡಿದಾನು, ಆ ಅಗ್ನಿಯೊಳಗೆ ದೇವರನ್ನೇನು ಕಂಡನು, ಅಗ್ನಿಯ ಸೇವೆಯನ್ನು ಮಾಡಿ ಅಗ್ನೋ ಕ್ರಿಯವತಾಂ ದೇವ ಎಂಬುದಾಗಿ ಹೇಳಿದಂತೆ. ಆದ್ದರಿಂದಾಗಿ ಅಗ್ನಿಯ ಸೇವೆ ಹೊರಟು ಹೋಯಿತು. ನಾಮಾವಶೇಷ 1%. ಇನ್ನು ಕದಾಚಿತ್ ತಂದೆ ತಾಯಿಗಳ ಸೇವೆ ಅತ್ಯಲ್ಪ ಮಟ್ಟದಲ್ಲಿ ಉಳಿದಿರಬಹುದು. ಅಗ್ನಿಯ ಸೇವೆ ಅಂತೂ ಇಲ್ಲವೇ ಇಲ್ಲ. ವಾಸ್ತುಶಾಂತಿ ಮಾಡಿದ್ದರೆ ಯಾರಾದರೂ ಜ್ಯೋತಿಷ್ಕರು ಇಂತಹ ಗ್ರಹ ದೋಷವಿದೆ, ಅದರಿಂದ ಹೋಮ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ ಮಾತ್ರ ಅಗ್ನಿಯ ಸೇವೆ. ಇವತ್ತು ಇಲ್ಲದೇ ಇದ್ರೆ ಅಗ್ನಿಯ ಸೇವೆ ಇಲ್ಲವೇ ಇಲ್ಲ, ಆಗುವುದಿಲ್ಲ. ಇನ್ನು ದೇವರ ಪೂಜೆ ಅಂತ ಹೇಳಿದರೆ ಕೇಳಿಸಿಕೊಳ್ಳುವುದಕ್ಕೂ ಯುವಕರು ಸಿದ್ಧರಿಲ್ಲ. ಇವತ್ತಿನ ಸಮಾಜ ಸಿದ್ಧವಿಲ್ಲ. ಮನೆಯಲ್ಲಿ ಯುವಕರು ಇದ್ದರೆ ಮನೆಯೊಳಗೆ ದೇವರ ಪೂಜೆ ಆಗ್ತಾ ಇದ್ದರೆ ತಂದೆ ತಾಯಿಗಳು ದೇವರ ಪೂಜೆ ಮಾಡ್ತಾ ಇರ್ತಾರೆ, ಮಕ್ಕಳಿಗೆ ಸಂಬಂಧವೇ ಇರೋದಿಲ್ಲ. ಇನ್ನು ಮಕ್ಕಳು ಅದೇನಾದರೂ ತನ್ನ ಮನೆಯನ್ನು, ತಂದೆ ತಾಯಿಗಳಿರುವ ಮನೆಯನ್ನು ಬಿಟ್ಟು ದೊಡ್ಡ ಊರಿಗೆ, ಬೆಂಗಳೂರು, ಮದ್ರಾಸು, ಮುಂಬೈ ಮೊದಲಾದ ದೊಡ್ಡ ಊರುಗಳಿಗೆ ಹೋದರೆ ದೇವರ ಪೂಜೆ ಸುತರಾಮ್ ಇರುವುದಿಲ್ಲ. ದೇವರ ಆರಾಧನೆ ಬಿಟ್ಟು ಹೋಯ್ತು. ಇನ್ನು ಗುರುಗಳ ಆರಾಧನೆ ಅಂತಂದರೆ ಗುರುಗಳ ಸೇವೆ ಗುರುಗಳ ಹತ್ರ ಹೋಗೇ ಇಲ್ಲ, ಟೀಚರ್ ಹತ್ರ ಇರೋದ್ರಿಂದಾಗಿ ಅವರು ದುಡ್ಡು ತೆಗೆದುಕೊಂಡಿದ್ದಾರೆ, ವಿದ್ಯೆ ಕೊಟ್ಟಿದ್ದಾರೆ, ಮುಗಿದೋಗಿಬಿಡ್ತು. ಅವ್ರದಲ್ಲಿ ವಿದ್ಯೆ ಕೊಟ್ಟಾದ ಮೇಲೆ ಅವ್ರದ್ದು ಚಾಪ್ಟರ್ ಕ್ಲೋಸ್ ಆಗಿಬಿಡ್ತು. ಇನ್ನೆಂಥ ಗುರುಗಳ ಸೇವೆಯನ್ನು ಮಾಡುವುದು? ಆದ್ದರಿಂದಾಗಿ ಇವತ್ತಿನ ಸಮಾಜದ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಏನು ಅಂತಂದರೆ ತಂದೆ ತಾಯಿಗಳ, ಗುರುಗಳ, ದೇವರ, ಅಗ್ನಿಯ ಸೇವೆಯಿಂದ ವಂಚಿತರಾಗಿರುವುದೇ ದೊಡ್ಡದಾದ ಸಾಧನೆ, ಹೆಮ್ಮೆ ಅಂತ ಅನಿಸಿಕೊಳ್ತಾ ಇದೆ. ಇವುಗಳನ್ನು ಬಿಟ್ಟವ
ಮತ್ತು ಇಷ್ಟು ಬಿಟ್ಟ ಮೇಲೆ ಅವನು ಅಪೇಕ್ಷೆ ಪಡ್ತಾನೆ, ನನ್ನ ಮದುವೆ ಆಗಲಿ, ನನಗೆ ಮಕ್ಕಳಾಗಲಿ, ನನಗೆ ಒಳ್ಳೆ ಜಾಬ್ ಸಿಗಲಿ, ನನಗೆ ಏನಂತಾರೆ ನನಗೆ ಸಮೃದ್ಧಿ ಸಿಗಲಿ, ನನಗೆ ಗುಣವಂತರು ಸಿಗಲಿ, ನನಗೆ ಸುಖ ಸಿಗಲಿ, ನನಗೆ ಸಮೃದ್ಧಿ ಸಿಗಲಿ ಅಂತ ಅಪೇಕ್ಷೆ ಪಟ್ಟರೆ ಎಲ್ಲಿಂದ ಸಿಕ್ಕಿತ್ತು? ಈ 5 ಜನರ ಸೇವೆಯಿಂದಲೇ ಸಿಕ್ಕಿತ್ತು ತಾನೆ. ಬಿಟ್ಟಿದೆ. ಮುಂದೆ ಹೇಳ್ತಾರೆ, ಪಂಚೈವ ಪೂಜೆಯಲ್ಲೋಕೆ ಯಶ ಪ್ರಾಪ್ನೋತಿ ಕೇವಲಂ. 5 ಜನರನ್ನು ಚೆನ್ನಾಗಿ ಆರಾಧನೆ ಮಾಡುವುದರಿಂದ ಯಶಸ್ಸು ಸಿಗತ್ತೆ. ಅದು ಯಾರು ಅಂತಂದರೆ ದೇವಾನ್. ನಿತ್ಯದೊಳಗೂ ದೇವತೆಗಳ ಪೂಜೆಯಾಗಬೇಕು. ತತ್ವನ್ಯಾಸ ಮಾತೃಕಾನ್ಯಾಸದಲ್ಲಿ ನಾವು ದೇವರಿಗೆ ನಮಸ್ಕಾರವನ್ನು ಮಾಡ್ತೇವೆ, ದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ತೇವೆ. ಪ್ರಾಚ್ಯೇ ದಿಶೆ ಯಾಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ ಎಂಬುದಾಗಿ ದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ತೇವೆ. ಸಂಧ್ಯಾಯೈ ನಮಃ, ಸಾವಿತ್ರೇ ನಮಃ, ಗಾಯತ್ರೇ ನಮಃ, ಸರಸ್ವತ್ಯೈ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಬ್ರಾಹ್ಮಣೇಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ ಎಂಬುದಾಗಿ ಎಲ್ಲ ದೇವತೆಗಳಿಗೆ ನಮ್ಮ ನಮಸ್ಕಾರವನ್ನು ಮಾಡ್ತೇವೆ. ಸಂಧ್ಯಾ ವಂದನವನ್ನೇ ಬಿಟ್ಟರೆ ದೇವತಾ ನಮಸ್ಕಾರ, ದೇವತಾ ಆರಾಧನೆ ತಪ್ಪಿ ಹೋಯ್ತು. ಪಿತೃನ್, ಎರಡನೆಯದ್ದು ಪಿತೃಗಳನ್ನು. ನಿತ್ಯದೊಳಗೂ ಪಿತೃಗಳ ಆರಾಧನೆಯಾಗಬೇಕು. ಬ್ರಹ್ಮತರ್ಪಣ, ಬ್ರಹ್ಮಯಜ್ಞದೊಳಗೆ. ಬದುಕಿರುವ ತಂದೆ ತಾಯಿಗಳಿಗೆ ನಮಸ್ಕಾರವಾಗಬೇಕು. ತೀರಿ ಹೋದ ತಂದೆ ತಾಯಿಗಳಿಗೆ ಬ್ರಹ್ಮಯಜ್ಞದಲ್ಲಿ ತರ್ಪಣವಾಗಬೇಕು. ಎರಡನೆಯದು ಮನುಷ್ಯಾನ್. ಅನೇಕ ಅತಿಥಿಗಳಿಗೆ ಮನೆಗೆ ಕರೆದು ಊಟಕ್ಕೆ ಹಾಕಿ ಅವರ ಸೇವೆಯನ್ನು ಮಾಡಬೇಕು. ದಯಾ ದಾನಗಳನ್ನು ಮಾಡ್ತಾ ಮನುಷ್ಯರ ಸೇವೆಯನ್ನು ಮಾಡಬೇಕು. ಮೂರನೇದ್ದು ಭಿಕ್ಷೂನ್. ಭಿಕ್ಷುಕರಿಗೆ ಸೇವೆಯನ್ನು ಮಾಡಬೇಕು. ಯತಿಗಳಿಗೆ. ಅತಿಥಿ ಪಂಚಮಾನ್. ಕೊನೆಗೆ ಅತಿಥಿಗಳಿಗೆ. ಮನೆಗೆ ಅತಿಥಿಗಳಿಲ್ಲ, ಯಾವಾಗಲೂ ಮನೆ ಲಾಕ್ ಆದದ್ದಕ್ಕಾಗಿ ಭಿಕ್ಷುಕರು ಬರುವುದಿಲ್ಲ. ಮನುಷ್ಯರಿಗೆ ಸೇವೆಯನ್ನು ಮಾಡುವ ದೊಡ್ಡ ಸ್ತನಿಕೆ ನನ್ನಲ್ಲಿ ಇಲ್ಲ. ದೇವತೆಗಳು ಪಿತೃಗಳು ಅಂತಂದ್ರೆ ಅವ್ರು ಬಿಟ್ಟವರು. ಅವರು ಸೇವೆ ಮಾಡಿದ್ರೇನು ಬೆಟ್ರೆ. ಹೀಗಾದರೆ ಯಶಸ್ಸು ಬರಲಿಕ್ಕೆ ಸಾಧ್ಯವಿಲ್ಲ. ಧೃತರಾಷ್ಟ್ರನಿಗೆ ವಿದುರ ಅಂದು ಹೇಳಿಕೊಡ್ತಾನೆ, ಈ 5 ಜನರನ್ನು, ದೇವತೆಗಳು, ಪಿತೃಗಳು, ಮನುಷ್ಯರು, ಭಿಕ್ಷುಗಳು, ಅತಿಥಿಗಳು, ಈ 5 ಜನರ ಸೇವೆಯನ್ನು ಚೆನ್ನಾಗಿ ಮಾಡು. ನಿನ್ನ ಕೀರ್ತಿ, ನಿನ್ನ ಯಶಸ್ಸು ವಿಭ್ರಾಜಮಾನವಾಗಿರ್ತದೆ. ಅಂತ ಹೇಳ್ತಾ ಮುಂದೆ ಹೇಳ್ತಾರೆ, ಷಡ್ದೋಷ ಪುರುಷೇಣೇಹ ಹಾತವ್ಯಾಭೂತಿಮಿಚ್ಛತಾ. 5 ದೋಷಗಳನ್ನು ಬಿಡಲೇಬೇಕಂತೆ. 5 ಯಾವುದು? ನಿದ್ರಾ, ಅಖಂಡ ಮಲಗಿರುವುದು ಬಿಡಬೇಕು. ತಂದ್ರಿ, ಆಲಸ್ಯವನ್ನು ಬಿಡಬೇಕು. ಭಯವನ್ನು ಬಿಡಬೇಕು. ಕ್ರೋಧವನ್ನು ಬಿಡಬೇಕು. ದೀರ್ಘಸೂತ್ರತ, ಭಾರೀ ಸುದೀರ್ಘವಾದ ಶತ್ರುತ್ವವನ್ನು ಬಿಡಬೇಕು. ಆಲಸ್ಯವನ್ನು ಬಿಡಬೇಕು. ಹೀಗೆ 6 ಯಾರು ಬಿಡ್ತಾನೆಯೋ ಅವನು ಅದ್ಭುತವಾದ ಕೀರ್ತಿಯನ್ನು ತಾನು ಪಡೆದುಕೊಳ್ಳುತ್ತಾನೆ. ಈ 6 ಅಪ್ಪಿಕೊಂಡವ ಅವನು ಎಂದಿಗೂ ಮೇಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು 5 ಜನರನ್ನು ಬಿಟ್ಬಿಡ್ಬೇಕಂತ. ಯಾರು? ಅಪ್ರವಕ್ತಾರಂ ಆಚಾರ್ಯಂ. ಉಪನ್ಯಾಸವನ್ನು ಮಾಡದ ಆಚಾರ್ಯರನ್ನು ಬಿಟ್ಬಿಡ್ಬೇಕು. ತೆಗೆದುಕೊಂಡು ಏನು ಮಾಡೋದು? ನಮಗೆ ಹರಟಿ ಹೊಡೆಯೋದಕ್ಕೆ ನ್ಯೂಸ್ ಚಾನಲ್ ಇದೆ, ನಮಗೆ ಹರಟಿ ಹೊಡೆಯೋದಕ್ಕೆ ಇನ್ನೊಬ್ರು ಇದ್ದಾರೆ, ನಮಗೆ ಮತ್ತೊಂದಕ್ಕೆ ಮಗದೊಬ್ರು ಇದ್ದಾರೆ. ಅದೇ ಹರಟಿಯನ್ನು ಆಚಾರ್ಯ ನೀ ಹೊಡೆಯೋದಾದ್ರೆ ನೀನು ಬೇಕ್ಯಾಕೆ ನನಗೆ? ತತ್ವಗಳನ್ನು ಹೇಳದ ಆಚಾರ್ಯರನ್ನು ಬಿಟ್ಟುಬಿಡಬೇಕು. ಅಪ್ರವಕ್ತಾರಂ ಆಚಾರ್ಯಂ. ಅನಧೀಯಾನ ವೃತ್ವಿಜಂ. ಯಜ್ಞವನ್ನು ಮಾಡಿಸಿದ ವೃತ್ವಿಜನನ್ನು ಬಿಟ್ಬಿಡ್ಬೇಕು. ಕುಲಪುರೋಹಿತರು. ನೀನು ಮನೆಗೆ ಬಂದು ಯಜ್ಞವನ್ನು ಮಾಡದೇ ಇದ್ರೆ ನೀನು ಎಂಥದ್ದು ಕುಲಪುರೋಹಿತ? ಯಾಕೆ ಕುಲಪುರೋಹಿತ ನೀನು? ನೀನು ನನ್ನ ಪುರೋಹಿತ ಅಂದ ಮೇಲೆ ನೀನು ಮೇಲಿಂದ ನನ್ನ ಮನೆಗೆ ಬಂದು ದೇವತೆಗಳ ಆರಾಧನೆ, ಪಿತೃಗಳ ಆರಾಧನೆಯನ್ನು ಮಾಡಿಸ್ತಾ ಇರಬೇಕು. ನೀನು ಗ್ರಾಮಕಾಮಂಚ ಗೋಪ ಅರಕ್ಷಿತಾರಂಚ ರಾಜಾರಂ. ನಮ್ಮನ್ನು ರಕ್ಷಣೆಯನ್ನು ಮಾಡದ ರಾಜನನ್ನು ಬಿಡಬೇಕು. ಅಪ್ರಿಯವಾದಿನ. ನಿತ್ಯದೊಳಗೂ ಸಿಡುಕು ಮಾತನಾಡುವ ಹೆಂಡತಿಯನ್ನು ಬಿಟ್ಟು ಹಾಕಿ ಬಿಡಬೇಕು. ಉಪಯೋಗವಿಲ್ಲ. ಗ್ರಾಮಕಾಮಂಚ ಗೋಪಾಲಂ. ದನ ಕಾಯುವ ಗೋಪಾಲ ಏನಿದ್ದಾನೆ, ಆ ಗೋಪಾಲ ಮನೆಯೊಳಗೆ ಕುಳಿತುಕೊಂಡ್ರೆ ಅವನು ಬೇಕೇಕೆ? ಅವನಿಂದ ಉಪಯೋಗವಿಲ್ಲ. ವನದೊಳಗಿರಬೇಕು ಅವನನ್ನು ಬಿಟ್ಟು ಹಾಕಿ ಬಿಡಬೇಕು. ವನಕಾಮಂಚ ನಾಪಿತಂ. ಕ್ಷೌರಿಕ, ನಾಪಿತ, ಕ್ಷೌರ ಮಾಡುವವನು ವನದೊಳಗೆ ಇರ್ತೇನಂತಂದ್ರೆ ನಡೆಯುತ್ತೆ ಹೇಗೆ? ಹಾಗಾಗಿ ಅವನನ್ನು ಬಿಟ್ಬಿಡಕ್ಕೆ. 6 ಜನರನ್ನು ಎಂದಿಗೂ ಇಟ್ಟುಕೊಳ್ಳುವ ಹಾಗಿಲ್ಲ. ಯಾರ್ಯಾರು? ಅಪ್ರವಕ್ತಾರಮಾಚಾರ್ಯಂ. ತತ್ವಗಳನ್ನು ಹೇಳದ ಆಚಾರ್ಯರನ್ನು, ಯಜ್ಞಯಾಗಗಳನ್ನು ಮಾಡಿಸದ ಋತ್ವಿಜನನ್ನು, ನಮ್ಮನ್ನು ರಕ್ಷಣೆಯನ್ನು ಮಾಡುವ ರಾಜನನ್ನು, ಅಪ್ರಿಯವಾದಿನಿಯಾದ ಹೆಂಡತಿಯನ್ನು, ಊರಿನೊಳಗೆ ಇರುವಂತಹ ಗೋಪಾಲಕನನ್ನು
ವನದಲ್ಲೇ ಇರುವಂತಹ ನಾಪಿತನನ್ನು ಬಿಟ್ಟು ಹಾಕಬೇಕು. ಮುಂದೆ ಹೇಳ್ತಾರೆ ಬಹಳ ಸುಂದರವಾದ ಮಾತು. ಅರ್ಥಾಗಮೋ ನಿತ್ಯಮರೋಗಿತಾಚ ಪ್ರಿಯಾಚ ಭಾರ್ಯಾ ಪ್ರಿಯವಾದಿನೀ ಚ ವಶ್ಯಶ್ಚ ಪುತ್ರೋರ್ಥಕರೀ ಚ ವಿದ್ಯಾ ಷಡ್ಜೀವಲೋಕಸ್ಯ ಸುಖಾನಿ ರಾಜನ್. 6 ಸುಖವನ್ನು ತಂದುಕೊಡುವಂಥದ್ದು, ಅದ್ಭುತವಾದ ಸುಖವನ್ನು ತಂದುಕೊಡು. ಏನದಾರು? ಅರ್ಥಾಗಮ, ನಿತ್ಯದೊಳಗೂ 10 ರೂಪಾಯಿ ಬರಲಿ ಹಣ ಬರ್ತಾನೇ ಇರಬೇಕು. ಮೇಲಿಂದ ಹಣ ಬರ್ತಾ ಇರಬೇಕು, ಸುಖವಾಗಿ ಇರ್ತಾನೆ. ನಿತ್ಯದೊಳಗೂ ದುಡ್ಡು ಎಣಿಸ್ತಾ ಇರಬೇಕು. ಅವನಂತ ಸುಖಿ ಜೀವನ ಇನ್ಯಾರ್ದು ಇರೋದಿಲ್ಲ. ಅರ್ಥಾಗಮ ನಿತ್ಯದೊಳಗೂ. ಅರೋಗಿತಾಚ, ಅವನಿಗೆ ರೋಗಿಷ್ಠನಾಗಿರಬಾರದು, ಸುಖವಾಗಿರ್ತಾನೆ. ನಿತ್ಯದ ಎದ್ದು ಕೂಡಲೇ ತಲೆನೋವು, ಟೊಂಕ ನೋವು, ಕಿವಿ ನೋವು, ಕಣ್ಣು ನೋವು, ಹೊಟ್ಟೆ ನೋವು ಅಂತ ರೋಗದಲ್ಲೇ ಒದ್ದಾಡುವವನು ಎಂದಿಗೂ ಸುಖವಾಗಿರುವುದು. ಅರೋಗಿತಾಚ. ಪ್ರಿಯಾಚ ಭಾರ್ಯ ಪ್ರಿಯವಾದಿನಿ ಚ, ಪ್ರಿಯಳಾದ ಹೆಂಡತಿ, ಪ್ರೀತ್ಯಾಸ್ಪದಳಾದ ಹೆಂಡತಿ, ಪ್ರೀತಿಯಿಂದ ಮಾತಾಡುವ ಹೆಂಡತಿ. ಅವನ ಜೀವನ ಸ್ವರ್ಗವೇ ಸುಖವೇ ಸುಖ ಅವನಲ್ಲಿ. 3ನೇದು ವಶ್ಯಶ್ಚ ಪುತ್ರ, ನನ್ನ ವಶದ, ತಂದೆಯ ವಶದಲ್ಲಿ ಇರುವ ಮಗ ಅಂತ ಹೇಳಿ ಟಕ 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 ಕೆಲಸಗಳನ್ನು ಮಾಡಿ ತಂದು ಅಪ್ಪ ಮುಗೀತು ಅಂತ ಹೇಳುವ ಮಗ ಇದ್ದ ಅಂದ್ರೆ ಆ ತಂದೆಯ ಜೀವನ ಸುಖವಾಗಿರ್ತದೆ. ವಶಶ್ಚ ಪುತ್ರ. ಅರ್ಥಕರೀಚ ವಿದ್ಯಾ, ನಾನು ಸಂಪಾದನೆ ಮಾಡಿದ ವಿದ್ಯೆ ಏನಿದೆ ಹಣ ತಂದು ಕೊಡುವಂತಾಗಬೇಕು, ಪುರುಷಾರ್ಥಗಳನ್ನು ತಂದು ಕೊಡುವಂತಾಗಬೇಕು. ಬರೇ ಹಣವನ್ನು ತಂದು ಕೊಡುವಂತಾದರೆ ಉಪಯೋಗವಿಲ್ಲ. ಅರ್ಥಾಗಮ ಮೇಲೆ ಹೇಳಿಬಿಟ್ಟಿದ್ದಾರೆ. ಪುರುಷಾರ್ಥಕರಿ, ಪುರುಷಾರ್ಥಗಳನ್ನು ತಂದು ಕೊಡುವಂತಹದ್ದಾಗಿರಬೇಕು ನನ್ನ ವಿದ್ಯೆ. ಇವತ್ತಿನ ಎಲ್ಲ ವಿದ್ಯೆ ಹಣ ತಂದು ಕೊಡುವಂಥ ವಿದ್ಯೆವಾಗಿದೆ, ಪುರುಷಾರ್ಥ ಕೊಡುವಂಥ ವಿದ್ಯೆ ಆಗಿಲ್ಲ. ಯಾರು ಪುರುಷಾರ್ಥ ಕೊಡುವಂತಹ ಶಾಸ್ತ್ರವಿದ್ಯೆಯನ್ನು ಕಲ್ತಿದ್ದಾರೆ ಆ ವಿದ್ಯೆಯನ್ನು ಅರ್ಥವನ್ನು ಸಂಪಾದನೆಯಲ್ಲೇ ಮಾಡುವುದರಲ್ಲೇನೆ ಉಪಯುಕ್ತವಾಗ್ತಾ ಇದೆ ಹೊರತು ಆ ವಿದ್ಯೆ ಪುರುಷಾರ್ಥಗಳನ್ನು ತಂದು ಕೊಡುವುದರಲ್ಲಿ ಆಗ್ತಾ ಇಲ್ಲ. ಪುರುಷಾರ್ಥಗಳು ಯಾವುದು? ಧರ್ಮ ಅರ್ಥ ಕಾಮ ಮೋಕ್ಷಗಳೇ ಪುರುಷಾರ್ಥ. ಅರ್ಥಕರೀಚ ವಿದ್ಯಾ ಷಡ್ಜೀವ ಲೋಕಸ್ಯ ಸುಖಾನಿ ರಾಜನ್. ಈ 6 ಯಾವನಲ್ಲಿ ಇದೆ ಅವನು ಸುಖವನ್ನೇ ಅನುಭವಿಸ್ತಾನೆ. ಯಾವುದ್ಯಾವುದು? ಅರ್ಥಾಗಮ, ನಿತ್ಯದೊಳಗೂ ಹಣ ಬರ್ತಾ ಇರಬೇಕು, ರೋಗಿಯಾಗಿರಬಾರ್ದು, ನಿರೋಗಿಯಾಗಿ ದಟ್ಟಪುಟ್ಟನಾಗಿರಬೇಕು. 2ನೇದ್ದು ಪ್ರಿಯಾಚ ಭಾರ್ಯ ಪ್ರಿಯವಾದಿನೀಚ, ಪ್ರಿಯಳಾದ ಹೆಂಡತಿ, ಪ್ರಿಯವಾಗಿ ಮಾತನಾಡುವ ಹೆಂಡತಿ. ವಶ್ಯಶ್ಚ ಪುತ್ರ, ವಶದಲ್ಲಿ ಇರುವ ಮಗ, ಪುರುಷಾರ್ಥಗಳನ್ನು ತಂದುಕೊಡುವಂಥ ವಿದ್ಯೆ ಯಾರಿಗಿದೆ ಅವನು ಸುಖವಾಗಿ ಇರ್ತಾನೆ. ಅವನ ಸುಖಕ್ಕೆ ಕಡಿಮೆಯೇ ಇರುವುದು. ಷಡಿಮೆ ಷಟ್ಸು ಜೀವಂತಿ ಸಪ್ತಮೋ ನೋಪಲಭ್ಯತೆ. 6 ಜನ ಬದುಕಿರ್ತಾರೆ. ಯಾರವರು 6 ಜನ? ಚೋರಾ ಪ್ರಮತ್ತೆ ಜೀವಂತಿ, ಮೈ ಮರೆಯುವ ಮನುಷ್ಯನಿದ್ದರೆ ಕಳ್ಳರು ಬದುಕಿರ್ತಾರೆ. ಯಾಕೆ? ಮನುಷ್ಯ ಬೇಜವಾಬ್ದಾರಿಯಿಂದ ಮೈ ಮರ್ತಾಗೆಲ್ಲೇನೆ ಕಳ್ಳರಿಗೆ ಕಳ್ಳತನವಾಗುತ್ತೆ, ಇಲ್ಲದಿದ್ದರೆ ಆಗುವುದಿಲ್ಲ. ಜವಾಬ್ದಾರಿಯಿಂದ ಇದ್ದವರೇ ಕಳ್ಳತನ ಆಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ಪ್ರಮತ್ತೆ ಜೀವಂತಿ ಚೋರ. ರೋಗಗಳು ಬರ್ತಾನೇ ಇದ್ದರೆ ವೈದ್ಯ ಬದುಕಿರ್ತಾರೆ, ಇಲ್ಲದೇ ಇದ್ದರೆ ವೈದ್ಯ ಸತ್ತ ಅಂತ ಅರ್ಥ. ಎಲ್ಲರೂ ನಿರೋಗಿಗಳಾಗಿ ಬಿಟ್ಟರೆ ವೈದ್ಯನ ಪರಿಸ್ಥಿತಿ ಏನು? ಸತ್ತ ಅಂತ ಅರ್ಥ. ರೋಗಿಗಳಿದ್ದರೆ ವೈದ್ಯ ಇರ್ತಾನೆ. ಪ್ರಮದ ಕಾಮಯಾನೇಶು, ಪ್ರೀತಿ ಸಿಗ್ತಾ ಇತ್ತು ಅಂತಾಗಿದ್ದರೆ ಹೆಣ್ಣು ಬದುಕಿರ್ತದೆ, ಇಲ್ಲದೇ ಇದ್ದರೆ ಹೆಣ್ಣು ಸತ್ತು ಹೋಗಿಬಿಡುತ್ತೆ. ಯಜಮಾನೇಶು ಯಾಜಕ, ಯಜಮಾನ ಬದುಕಿದ್ದರೆ ಯಾಜಕರು ಬದುಕಿರ್ತಾರೆ. ಯಜಮಾನನೇ ಇಲ್ಲ ಅಂತಾದರೆ ಯಾಜಕರು ಸತ್ತರು ಅಂತೇಳಿ ಅರ್ಥ. ಯಜಮಾನರಿದ್ದರೆ ಯಾಜಕರು. ರಾಜ ವಿವಾದಮಾನೇಶು, ನಾನಾ ತರಹದ ವಿವಾದಗಳು ಇದ್ದಾಗ ರಾಜ ಬದುಕಿರ್ತಾರೆ. ಎಲ್ಲೋ ವಿವಾದಗಳೇ ಇಲ್ಲ ಅಂತಂದ್ರೆ ರಾಜನ ಕೆಲಸವೇನಿದೆ? ಸತ್ತ ಅಂತ ಅರ್ಥ ರಾಜ. ನಿತ್ಯಂ ಮೂರ್ಖೇಶು ಪಂಡಿತಾ, ಪಂಡಿತರು ಬದುಕಿರ್ತಾರೆ ಎಲ್ಲಿ ಮೂರ್ಖರು ಇದ್ದಲ್ಲಿ. ಎಲ್ಲಿ ಮೂರ್ಖರ ಸಾಮ್ರಾಜ್ಯವಿದೆ ಅಲ್ಲಿ ಅವನು ಆಳಿದ್ದೇ ರಾಜ್ಯ. ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಗ ಇತ್ಯಾದಿಯಾಗಿ ಹೇಳುವ ಆಚಾರ್ಯರೆಲ್ಲ ಬದುಕಿರ್ತಾರೆ. ಯಾಕೆ? ಎದುರಿಗಿರೋರು ಮೂರ್ಖರೇ ಇದ್ದಾಗ ಬದುಕೋರು ತುಂಬ ಹೆಚ್ಚಾಗಿ ಬಿಡ್ತಾರೆ. ಆದ್ದರಿಂದಾಗಿ
ಈ 6 ಜನ ನಿತ್ಯದೊಳಗೂ ಬದುಕಿರ್ತಾರೆ. ಷಡೇತೆ ಹ್ಯವಮನ್ಯಂತೆ ನಿತ್ಯಂ ಪೂರ್ವೋಪಕಾರಿಣಂ. ಹಿಂದೆ ಉಪಕಾರವನ್ನು ತೆಗೆದುಕೊಂಡವರು ಅವಮಾನವನ್ನು ಮಾಡ್ತಾರೆ. 6 ಜನರನ್ನು ಅವಮಾನವನ್ನು ಮಾಡ್ತಾರೆ. ಅದು ಯಾರು? ನಾಳೆ ದಿನ ಕೇಳೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುನ್ ಮಮ. ಶ್ರೀಕೃಷ್ಣಾರ್ಪಣಮಸ್ತು.